ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಿಂದಿ ಭಾಷೆಯಲ್ಲಿ ತೆರೆಕಂಡ ದಿ ತಾಜ್ ಸ್ಟೋರಿ ಎಂಬ ಚಿತ್ರದ ಟ್ರೈಲರ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇವೆ. ದಿ ತಾಜ್ ಸ್ಟೋರಿ ಈ ಚಿತ್ರವನ್ನು ಅಮರೀಶ್ ಗೋಯಲ್ ರವರು ನಿರ್ದೇಶನ ಮಾಡಿದ್ದು, ಪರೇಶ್ ರಾವಲ್ ರವರು ಪ್ರವಾಸಿಗರ ಮಾರ್ಗದರ್ಶನ ನೀಡೋ ಟೂರಿಸ್ಟ್ ಗೈಡ್ ಆಗಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ಆರಂಭವಾಗುತ್ತಿದ್ದಂತೆ ತಾಜ್ ಮಹಲ್ನ ಇತಿಹಾಸದ ಸ್ಟೋರಿ ಯಾರಿಗೂ ಗೊತ್ತು ಎಂದು ಪ್ರಶ್ನೆ ಕೇಳುವ ಕ್ಷಣದಲ್ಲಿ ಕಥೆಯ ತೀವ್ರತೆ ಆರಂಭವಾಗುತ್ತದೆ. ಈ ಟ್ರೈಲರ್ ಮೂಲಕ ತಿಳಿಯುವುದೇನೆಂದರೆ, ಇತಿಹಾಸದಲ್ಲಿ ಓದಿದ ಪ್ರಕಾರ ತಾಜ್ ಮಹಲನ್ನು ಶಹಜಾನ್ ಕಟ್ಟಿಸಿದ್ದಲ್ಲ, ಅದೊಂದು ಶಿವನ ಮಂದಿರವಾಗಿತ್ತೆಂದು ಕೋರ್ಟ್ನ ಮೊರೆ ಹೋಗಿ ಪ್ರಕರಣ ದಾಖಲಿಸುವುದು ಕಾಣಿಸುತ್ತದೆ. ಅದರಲ್ಲಿ ತಾಜ್ ಮಹಲ್ನ ವಾಸ್ತುಶಿಲ್ಪ, ಗೊಮ್ಮಟದ ಮೇಲಿರುವ ಕಳಸ ಹಾಗೂ ತಾಜ್ ಮಹಲ್ ಒಳಗಿರುವ ಯಾರಿಗೂ ಪ್ರವೇಶವಿಲ್ಲದ 22 ಕೋಣೆಯ ನಿಗೂಢ ಸತ್ಯವನ್ನು ಹೊರಹಾಕುವುದೇ ಈ ಚಿತ್ರದ ಉದ್ದೇಶವೆಂದು ತಿಳಿಯುತ್ತದೆ. ಹಾಗಿದ್ದರೆ ನಾವು ಇಷ್ಟು ವರ್ಷ ಓದಿದ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡುವ ಉದ್ದೇಶ ಏನಿರಬಹುದು? ನನ್ನ ಪ್ರಕಾರ ದಿ ತಾಜ್ ಸ್ಟೋರಿ ಕೇವಲ ಸಿನಿಮಾವಲ್ಲ, ಇದು ಒಂದು ಸತ್ಯ ಹುಡುಕಾಟದ ಪಯಣ. ದಿ ತಾಜ್ ಸ್ಟೋರಿ ಈ ಚಿತ್ರವು ಇದೇ ಬರುವ ಅಕ್ಟೋಬರ್ 31ರಂದು ಹಿಂದಿ ಭಾಷೆಯಲ್ಲಿ ತೆರೆ ಕಾಣುತ್ತಿದೆ. ಈ ಚಿತ್ರದ ಮೂಲಕ ತಾಜ್ ಮಹಲ್ನ ನಿಜವಾದ ರಹಸ್ಯ ಹೊರಬರಲಿ ಎನ್ನುವುದೇ ಆಶಯ. ನೀವು ಈ ಟ್ರೈಲರ್ ಬಗ್ಗೆ ಏನು ಅಂದುಕೊಂಡಿದ್ದೀರಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.